ಪ್ರಜ್ವಲ್ ಅಶ್ಲೀಲ ಪೆನ್ ಡ್ರೈವ್ ಎಸ್ಐಟಿ ತನಿಖೆ ಈಗ ಮತ್ತಷ್ಟು ಚುರುಕಾಗಿದೆ. ರಜಾ ದಿನದಲ್ಲೂ ಅಧಿಕಾರಿಗಳಿಗೆ ಪ್ರಜ್ವಲ್ ಸಂಕಷ್ಟ ಮಾತ್ರ ತಪ್ಪಿಲ್ಲ. ಪ್ರಜ್ವಲ್ ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ. ಇವತ್ತು ಭಾನುವಾರ ರಜೆಯ ದಿನ ಆದರೂ ಕೂಡ ಅಧಿಕಾರಿಗಳಿಗೆ ಪ್ರಜ್ವಲ್ ಸಂಕಷ್ಟ ಮಾತ್ರ ತಪ್ಪಿಲ್ಲ. ಭಾನುವಾರವೂ ಕಚೇರಿಗೆ ಬಂದ ಎಸ್ಐಟಿ ಅಧಿಕಾರಿಗಳು ಸಂತ್ರಸ್ತೆಯರ ಹೇಳಿಕೆಗೆ ಸಾಕ್ಷಿ ಹುಡುಕ್ತಾ ಇರುವ ಎಸ್ಐಟಿ ಟೀಮ್ ಪ್ರಜ್ವಲ್ ಕೇಸ್ನಲ್ಲಿ ಈಗಾಗಲೇ 2 ತಂಡಗಳಿಂದ ಕಾರ್ಯಾಚರಣೆ ನಡೀತಾ ಇದೆ. ಒಂದು ತಂಡ ಸಾಕ್ಷ್ಯ ಹುಡುಕ್ತಾ ಇದೆ, ಮತ್ತೊಂದು ತಂಡ ಪ್ರಜ್ವಲ್ಗಾಗಿ ತಲಾಶ್ ನಡೆಸಿದೆ. ಸಂತ್ರಸ್ತೆಯರ ಹೇಳಿಕೆಗೆ ಸಾಕ್ಷಿಯನ್ನ ಹುಡುಕ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಸಿಬಿಐಗೆ ಕೊಡಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ವಿಪಕ್ಷಗಳ ಪಟ್ಟಿಗೆ ಸಿಎಂ ಸಿದ್ದರಾಮಯ್ಯನವರು ತಿರುಗೇಟನ್ನ ಕೊಟ್ಟಿದ್ದಾರೆ. ನಮಗೆ ನಮ್ಮ ಪೊಲೀಸರ ಮೇಲೆ ನಂಬಿಕೆ ಇದೆ, ಹಾಗಾದ್ರೆ ಬಿಜೆಪಿಗಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಇದ್ದಾಗ ಸಿಬಿಐಗೆ ಕೊಡಿ ಅಂತ ಇದ್ದಾಗ ಎಷ್ಟು ಬಾರಿ ಕೇಳಿದ್ವಿ. ಬಿಜೆಪಿಯವರು ಯಾವತ್ತಾದರೂ ಒಂದು ಕೇಸನ್ನ ಸಿಬಿಐಗೆ ಕೊಟ್ರ? ಸಿಬಿಐಗೆ ಕೊಡಿ ಅಂತ ಒತ್ತಾಯಿಸಲು ಯಾವ ನೈತಿಕತೆಯೂ ಕೂಡ ಬಿಜೆಪಿಯವ್ರಿಗೆ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ನಮಗೆ ನಮ್ಮ ಪೊಲೀಸ್ನವ್ರ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ. ಅವರು ಕೂಡ ದಕ್ಷರಾಗಿದ್ದಾರೆ ನಮ್ಮ ಪೊಲೀಸ್ನವರು. ಅವ್ರು ಕೇಳ್ತಕ್ಕಂಥ ಡಿಮ್ಯಾಂಡ್ ಇದೆಯಲ್ಲ, ಅದು ಒಂದು ಕಾಲದಲ್ಲಿ ಏನ್ ಹೇಳಿದ್ರು ಗೊತ್ತಾ ನಿಮಗೆ? ಬಿಜೆಪಿ ಕರಪ್ಷನ್ ಬ್ಯೂರೋ ಆಫ್ ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನಂಬರ್ 1. ನಂಬರ್ 2, 83ರಿಂದ ಅಲ್ಲ 2008ರಿಂದ 83ವರೆಗೆ ಯಾವತ್ತಾರು ಒಂದು ನಾವು ಎಷ್ಟು ಸಾರಿ ಕೇಳಿದ್ದೀವಿ ಸಿಬಿಐ ಕೊಡಿ ಅಂತ. ಒಂದಾರು ಕೊಟ್ಟಿದಾರ? ಮತ್ತೆ ಅವ್ರಿಗೆ ಯಾವ ನೈತಿಕತೆ ಇದೆ? ಸಿಬಿಐ ಕೊಡಿ. ನಮ್ಮ ಪೊಲೀಸ್ನವ್ರ ಮೇಲೆ ಯಾಕೆ ನಂಬಿಕೆ ಇಲ್ಲ ಅವ್ರಿಗೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.